ನೀವು ಡೈಲಿ ಶುಗರ್ನ ತಿಂತಾ ಇದ್ರೆ ನಿಮ್ಮ ಬಾಡಿಗೆ ಎಷ್ಟು ಎಫೆಕ್ಟ್ ಗೊತ್ತಾ? ಮಾರ್ನಿಂಗ್ ಎದಳ್ತಾ ಇದ್ದಂಗೆ ಕಾಫಿ, ಟೀ ಮತ್ತೆ ಬಿಸ್ಕೆಟ್ ಈ ತರ ಜಂಕ್ ಫುಡ್ ನ ತಿನ್ಕೊಂಡು ನಿಮ್ ಹೆಲ್ತ್ ನ ಹಾಳು ಮಾಡ್ಕೊಂತಾ ಇರ್ತೀರಾ. ಮತ್ತೆ ಮನೆಯಲ್ಲೂ ಕೂಡ ಸ್ನಾಕ್ಸ್ ಅದು ಇದು ಅಂತ ಕುರ್ಕುರೆ, ಬಿಸ್ಕೆಟ್ ಈ ತರಗಳನ್ನ ತಿಂತೀರಾ. ಮಕ್ಕಳಿಗೂ ಡೈರಿ ಮಿಲ್ಕ್, ಚಾಕ್ಲೇಟ್ಸ್ ಈ ತರನ ಕೊಡ್ತಾ ಇರ್ತೀರಾ. ನೀವು ಡೈಲಿ ಏನು ಎಕ್ಸರ್ಸೈಸ್ ಮಾಡ್ದಲ್ಲಿ ನೀವು ಶುಗರ್ ಅದು ಇದು ಅಂತ ಜಂಕ್ ಫುಡ್ ನ ತಿನ್ಕೊಂಡು ಹೋಗ್ತಾ ಇದ್ರೆ ನಿಮ್ ಬಾಡಿಲಿ ಶುಗರ್ ಸ್ಪೈಕ್ ಆಗ್ತಾ ಇರುತ್ತೆ. ಒಂದೇ ಒಂದ್ಸಲ ನಿಮ್ಗೆ ಶುಗರ್ ಬಂತು ಅಂದ್ರೆ ತುಂಬಾ ರಿಸ್ಕಿ ಲೈಫ್ ನ ಲೀಡ್ ಮಾಡ್ತಾ ಇರ್ತೀರಾ. ಒಳ್ಳೆ ಜೈಲ್ ತರ ಆಗಿರುತ್ತೆ. ನಿಮ್ ಬಾಡಿನ ತುಂಬಾ ಕೇರ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಪ್ರಾಪರ್ ಡಯಟ್ ಮಾಡಬೇಕು, ಜಂಕ್ ಫುಡ್ ನ ಫುಲ್ ಅವಾಯ್ಡ್ ಮಾಡಬೇಕು. ಇಲ್ಲಾಂದ್ರೆ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗುತ್ತೆ, ಬ್ಯಾಕ್ ಪೈನ್, ಸ್ಟ್ರೆಸ್, ನೈಟ್ ಎಲ್ಲ ನಿದ್ದೆ ಬರಲ್ಲ, ಮೆಡಿಸಿನ್ ತಗೋತಾ ಇರಬೇಕು. ಒಂದ್ಸಲ ಮಿಸ್ ಆಗಿ ಜೋರ ಗಾಯ ಆದ್ರೆ ಆ ಕಾಲ್ನೇ ಕಟ್ ಮಾಡ್ಬೇಕಾಗುತ್ತೆ ಗ್ಯಾಂಗ್ರೀನ್ ಆಗಿ. ನಾನ್ ನಿಮ್ಗೆ ಒಂದೇ ಹೇಳೋದು, ಎಲ್ಲ ಆದ್ಮೇಲೆ ಯೋಚನೆ ಮಾಡೋದಕ್ಕಿಂತ ಆಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಏನೇ ಮಾಡಿದ್ರು ಯೋಚನೆ ಮಾಡಿ ಆಮೇಲೆ ರಿಗ್ರೆಟ್ ಮಾಡಿದ್ರೆ ಏನೂ ಬರಲ್ಲ. ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ, ಒಳ್ಳೆ ಡಯಟ್ ಮಾಡಿ. ಎಷ್ಟೇ ಮನಿ ಕೊಟ್ಟರು ನಿಮ್ ಹೆಲ್ತ್ ನ ಬೈ ಮಾಡಕ್ಕಾಗಲ್ಲ. ಸೊ ಹೆಲ್ತ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮನಿನ ಹಾಸ್ಪಿಟ್ಲಿಗೆ ಹಾಕೋಕ್ಕಿಂತ ಮುಂಚೆ ಒಳ್ಳೆ ಡಯಟ್ಗೆ ಹಾಕಿ.